ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಭಾನುವಾರ ದಿನದಂದು ಇಲ್ಲಿ ಒಬ್ಬರು ನಾಗಪ್ಪ ನಾಯಕ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಹಿಂದೆ 21 ವರ್ಷ 4 ತಿಂಗಳ ಸರ್ವಿಸ್ ಮಾಡಿದ್ದವರು. ಇವರ ಊರು ಅಂಕೋಲ ತಾಲೂಕಿನ ಕಾರವಾರ ಜಿಲ್ಲೆಯವರು ಇಲ್ಲಿ ಬಂಕಾಪುರಕ್ಕೆ ಬಂದಿದ್ದಾರೆ. ಸಂಜೀವಿನಿ ಪೂರ್ಣ ಆಹಾರ ತೆಗೆದುಕೊಂಡ್ರೆ ಏನು ಪ್ರಯೋಜನವಿದೆ ಎಂಬುದರ ಬಗ್ಗೆ ಇಲ್ಲಿ ಹೇಳಿರ್ತಾರೆ. ಎಲುಬು ಮತ್ತು ಹಲ್ಲುಗಳನ್ನ ಗಟ್ಟಿಗೊಳಿಸುತ್ತೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತೆ, ನಿಶಕ್ತಿ ಮತ್ತು ರಕ್ತಹೀನತೆಯನ್ನ ಹೋಗಲಾಡಿಸುತ್ತೆ, ಮೆದುಳು ಗಟ್ಟಿಯಾಗುತ್ತೆ ಮತ್ತು ರಚನಾತ್ಮಕವಾಗುತ್ತೆ, ಸೋಂಕಿನಿಂದ ದೂರ ಉಳಿತೀರಿ, ದೇಹದಲ್ಲಾದ ಗಾಯಗಳು ಬೇಗನೆ ಗುಣವಾಗುತ್ತೆ, ಸಂಧಿ ನೋವು ಮತ್ತು ಆಯಾಸ ದೂರವಾಗುತ್ತೆ, ಹಸಿವು ಹೆಚ್ಚಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುವಲ್ಲಿ ಮತ್ತು ಲೈಂಗಿಕ ಶಕ್ತಿ ಹೆಚ್ಚಿಸುವುದರಲ್ಲಿ ಸಹಾಯಕ, ಮಾಂಸಖಂಡಗಳು ಸದೃಢವಾಗುತ್ತೆ, ಶರೀರದಲ್ಲಿ ಶಕ್ತಿ ಹೆಚ್ಚು ಸ್ಫೂರ್ತಿ ಬರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುತ್ತೆ, ಹೃದಯ ರೋಗದಿಂದಾಗಿ ತೊಂದರೆಗಳನ್ನ ಕಡಿಮೆಯಾಗಿಸುವಲ್ಲಿ ಸಹಾಯಕ, ಮೂಳೆಯನ್ನ ಗಟ್ಟಿಯಾಗಿಸುತ್ತೆ, ಹಾನಿಕಾರಕ ಕಿರಣಗಳಿಂದ ನಮ್ಮ ದೇಹವನ್ನು ರಕ್ಷಿಸುತ್ತೆ, ಜೀವನ ಕ್ರಿಯೆಯನ್ನ ಸರಾಗಗೊಳಿಸುತ್ತೆ. ನಂತರ ಸಂಜೀವಿನಿ ಪೂರ್ಣ ಆಹಾರ ತೆಗೆದುಕೊಳ್ಳುವ ವಿಧಾನ ದಿನಾಲು ಹಾಲಿನಲ್ಲಿ ಸೇವಿಸಬೇಕು. ರುಚಿಗೆ ತಕ್ಕಂತೆ ಸಕ್ಕರೆ ಸೇರಿಸಬಹುದು. ಇದನ್ನ ಮಿಲ್ಕ್ ಶೇಕ್, ಜ್ಯೂಸ್, ಸೋಪಿಗೆ ಸೇರಿಸಿಯೂ ಕೂಡ ಕುಡಿಯಬಹುದು. ಯಾವುದೇ ಆಹಾರ ಪದಾರ್ಥ ಅಥವಾ ಪೇಯ ಪದಾರ್ಥಕ್ಕೆ ಸೇರಿಸಿ ಸೇವಿಸಬಹುದು. ಬ್ರೆಡ್, ಚಪಾತಿ, ಪೂರಿಯೊಂದಿಗೂ ಕೂಡ ಸೇವಿಸಬಹುದು. ದಿನಕ್ಕೆ 1 ಸಲ ಸೇವಿಸಬಹುದು ಎಂದು ಸ್ಪಷ್ಟವಾಗಿ ನಾಗಪ್ಪ ನಾಯಕ ಇವರು ಸಾರ್ವಜನಿಕರಿಗೆ ತಿಳಿಸಿದರು. ನನ್ನ ಹೆಸರು ನಾಗಪ್ಪ ನಾಯ್ಕ ಅಂತೇಳಿ, ಕಾರವಾರ ಜಿಲ್ಲೆ ಕುಮಟಾ ತಾಲೂಕಿಂದ ಬಂದಿರುವಂಥದ್ದು. ನಾವೊಂದು ಐಕ್ಯೂರ್ ನ್ಯಾಚುರಲ್ ಹೆಲ್ತ್ ಸೈನ್ಸ್ OPC ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ ಇವತ್ತಿಗೆ 4 ವರ್ಷ ಆಯಿತು. ಕಂಪ್ನಿ ಉದ್ದೇಶ ಬಂದುಬಿಟ್ಟು ಇವತ್ತು ಸಮಸ್ಯೆಗಳು ಜನರಲ್ಲಿ ತುಂಬ ಬರ್ತಾ ಇದೆ. ತಿನ್ನುವಂಥ ಆಹಾರದಿಂದ ಕೆಮಿಕಲ್ ಬಾಡಿ ಒಳಗಡೆ ಹೋಗಿ ಸೆಲ್ಸ್ ಡ್ಯಾಮೇಜ್ ಆಗಿ ಅಲ್ಲಿಂದ ಸಮಸ್ಯೆಗಳು ಬರ್ತಾ ಇದೆ. ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ನಾವು ಒಂದು ಮೆಡಿಸಿನ್ ಅಂತ ಲೈಫ್ ಲಾಂಗ್ ಅನ್ನು ಬಳಸಬೇಕಾಗತ್ತೆ. ನಾವು ಇಲ್ಲಿ ಕಂಪ್ನಿಗೆ ಇವತ್ತು ಕೊಡ್ತಾ ಇರೋದಂದರೆ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ ಸಪ್ಲಿಮೆಂಟ್ರಿ ಫುಡ್ ಅಂತ ಕೊಡ್ತಿದ್ದೀವಿ. ಅದೇನು ಮಾಡುತ್ತಂದರೆ ನಮ್ಮ ಬಾಡಿಯಲ್ಲಿರುವ ಸೆಲ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಸೆಲ್ಸ್ ಆ್ಯಕ್ಟಿವ್ ಆದಾಗ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನಾವು ಹೊರಗೆ ಬರ್ತೀವಿ. ಎಕ್ಸಾಂಪಲ್, ಈಗ ಶುಗರ್ ಬಂದಿದೆ. ಶುಗರ್ ಬರಲಿಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಬಾಡಿಯಲ್ಲಿ ಪೆಂಕ್ರಿಯಾದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಪೆಂಕ್ರಿಯಾದ ಕೆಲಸ ಅಂದರೆ ನಾವು ತಿನ್ನಂಥ ಆಹಾರವನ್ನು ಇನ್ಸುಲಿನ್ ಆಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ಆವಾಗ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ. ಈಗ ತಿನ್ನುವಂಥ ಆಹಾರದಲ್ಲಿ ಕೆಮಿಕಲ್ ಹೋಗಿರೋದ್ರಿಂದ ನಮ್ಮ ಪ್ಯಾಂಕ್ರಿಯಾಗೆ ಸಂಬಂಧಪಟ್ಟ ಸೆಲ್ಸ್ ಡ್ಯಾಮೇಜ್ ಆಗಿದೆ. ನಮ್ಮಲ್ಲಿ ಸಿಂಪ್ಟಮ್ ಬಂದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆವಾಗ ರಿಪೋರ್ಟ್ ಹೇಳುತ್ತೆ, ಡಾಕ್ಟ್ರು ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತಾರೆ. ರಿಪೋರ್ಟಲ್ಲಿ ಶುಗರ್ ಬಂದಿದೆ, ಮೆಡಿಸಿನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ ಮೆಡಿಸಿನನ್ನು ನಾವು ಸ್ಟಾರ್ಟ್ ಮಾಡಿದವಾಗ ಲೈಫ್ ಲಾಂಗ್ ಬಳಸಬೇಕು. ಬಿಟ್ಟವಾಗ ಜಾಸ್ತಿ ಆಗುತ್ತೆ, ಜಾಸ್ತಿ ಆದವಾಗ ಕಡಿಮೆ ಮಾಡಲಿಕ್ಕೆ ಮತ್ತೆ ಬೇರೆ ಕೊಡ್ತಾರೆ. ಈ ಥರ ಮೆಡಿಸಿನ್ ಒಂದು ಲೈಫ್ ಲಾಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಕೊಡುವಂಥದ್ದು ಆಗಲ್ಲ. ನೀವು 3 to 6 ಮಂತ್ ನಮ್ಮ ಈ ಸೆಲ್ಯುಲರ್ ಪ್ರಾಡಕ್ಟನ್ನ ಬಳಸಿದಾಗ ಶುಗರ್ ಇರಲಿ ಅಥವಾ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ. ಸೆಲ್ಯುಲರ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದೊಂದು ಸಪ್ಲಿಮೆಂಟ್ರಿ ಆಗಿರೋದ್ರಿಂದ ಯಾವುದೇ ರೀತಿಯ ನಮ್ಮ ಬಾಡಿಗೆ ಸೈಡ್ ಇಫೆಕ್ಟ್ ಇರುವುದಿಲ್ಲ. ಇನ್ನೊಂದಂದರೆ, ಈಗ ನಾವು ತಿನ್ನುವಂಥ ಆಹಾರದಲ್ಲಿ ಕೆಮಿಕಲ್ ಬರಲಿಕ್ಕೆ ನಾವು ಕೃಷಿ ಸಂಬಂಧಪಟ್ಟ ಆರ್ಗ್ಯಾನಿಕ್ ಗೊಬ್ಬರವನ್ನು ಕೂಡ ಕೊಡ್ತಾ ಇದ್ದೀವಿ. ಕಾರಣ ಬಂದುಬಿಟ್ಟಷ್ಟೇ ಆರ್ಗ್ಯಾನಿಕ್ ಯಾಕೆ ಬಳಸಬೇಕಂದ್ರೆ, ಇವತ್ತು ನಾವು ಬೆಳೆಯನ್ನು ಬೆಳೆಯುವಾಗ ಅಲ್ಲಿ ಅತಿಯಾದ ಕೆಮಿಕಲ್ ಬಳಸೋದ್ರಿಂದ ಆ ಬೆಳೆ ನಾವು ತಿಂದಾಗ ಅಲ್ಲಿಂದನೂ ಕೂಡ ಕೆಮಿಕಲ್ ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ. ಅದರಿಂದ ಹೊರಗೆ ಬರಬೇಕು. ಇನ್ನೊಂದಂದರೆ, ಭೂಮಿ ತನ್ನ ಫಲವತ್ತತೆಯನ್ನು ಕೂಡ ಕಳ್ಕೊಳ್ತಾ ಇದೆ. ಅದೆಲ್ಲ ಸರಿಯಾಗಬೇಕಂತಂದರೆ ನಾವು ಇವತ್ತು ಭೂಮಿಗೆ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಗೊಬ್ಬರ ಕೊಡಬೇಕು. ಅದನ್ನು ಕೂಡ ನಾವು ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಇದನ್ನು ಎಲ್ಲರೂ ಚೆನ್ನಾಗಿ ಬಳಸಿ, ಕೃಷಿ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು, ಇದು ನಿಮ್ಗೆ ಉಪಯೋಗ ಎಲ್ಲರೂ ಪಡ್ಕೊಳ್ಬೇಕು. ಅಂದರೆ ನಮ್ಮ ಮುಂದಿನ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಇವತ್ತಿನಿಂದನೇ ನಾವು ಅದಕ್ಕೊಂದು ಹೆಜ್ಜೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಗಳಿಗೆ ಅವಶ್ಯಕತೆ ಇದ್ದರೂ ಕೂಡ ನನ್ನ ವೈಯಕ್ತಿಕ ನಂಬರನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 8170867913 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನೀವು ಅಂದುಕೊಂಡ ಸ್ಥಳದಲ್ಲಿ ಈ ಪ್ರಾಡಕ್ಟನ್ನು ನಾವು ತಲುಪಿಸುವ ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು. ಆಮೇಲೆ ನನಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇದ್ದಿದ್ದಿಲ್ಲ, ಹುಷಾರಿದ್ದಿದ್ದಿಲ್ಲ. ಭಟ್ಕಳದಿಂದ ಸರ್ ಬಂದರು. ಅವರು ಹೀಗೆಲ್ಲ ತಗೊಳ್ರಿ, ಮೆಡಿಷನ್ ಆರಾಮಾಗ್ತೈತಿ, ಎಲ್ಲ ಕ್ಲಿಯರ್ ಆಗ್ತೀರಾ, ಸ್ವಚ್ಛ ನೀವು ತೊಗೊಂಡ್ರೆ ಮತ್ತು ಇನ್ನೊಂದು 4 ಜನ ತೊಗೊತಾರ ಅಂತ ನನಗೆ ಕೋಶಿಶ್ ಮಾಡಿದರು ಸರ್. ಹೀಗಾಗಿ ನಾನು ತೊಗೊಂಡು ನಾನು ಕ್ಲಿಯರ್ಗೆ ಹೇಳ್ಬೇಕಂದ್ರೆ ಆರಾಮಾಗಿದ್ದೇನೆ. ಮತ್ತು ತಾವು ಕೂಡ ಉಪಯೋಗ ಮಾಡ್ಕೊಳ್ರಿ. 101 ಜಡ್ಡು ಇರುತ್ತಲ್ಲ, ಹೀಗಾಗಿ ನೀವು ಉಪಯೋಗ ಮಾಡಿದರೆ ನಿಮಗೂ ಒಂದು ಕಾಯಿಲೆ ಎಲ್ಲ ಕ್ಲಿಯರ್ ಆಗುತ್ತೆ. ನಮಸ್ಕಾರ, ನಾನು ಬಂಕಾಪುರಿಂದ ಮಾತಾಡ್ತಿದ್ದೆ.
ರಾಜಾ ಅಂತೇಳಿ. ನಾನು ಅಂಕೋಲಾ ಸಂತಿಗೆ ಹೋಗಿದ್ದೆ. ಅವ್ರ ಪ್ರಾಡಕ್ಟ್ ನೋಡಿ ನಾನು ತಗೊಂಡಿದ ಮ್ಯಾಗ ನನಗೆ ಒಳ್ಳೆಯದಾಯಿತು ಅವ್ರ ಪ್ರಾಡಕ್ಟ್ ಎಲ್ಲ. ಇನ್ನು ಔಷಧಿಯನ್ನ ಬೇಕಾದವರು ಈ ಒಂದು ಫೋನ್ ನಂಬರ್ಗೆ 8170867913 ಫೋನ್ ಮಾಡಿ ಔಷಧಿಯನ್ನ ಪಡೆದುಕೊಳ್ಳಬಹುದು. ವಿಳಾಸ ವಿಕಾಸನಗರ 2ನೇ ಕ್ರಾಸ್, ಬಾಳಿಗ ಕಾಲೇಜು, ಕುಮಟಾ 581343, ತಾಲೂಕು ಕುಮಟಾ, ಜಿಲ್ಲಾ ಕಾರವಾರ. ನಂತರ ಇದೇ ಸಂದರ್ಭದಲ್ಲಿ ಊರು ಹಮ್ಮದಹಳ್ಳಿಯ ಕಾರವಾರದ ತಾಲೂಕಿನವರೂ ಆದ ರಾಘವಿ ತೋಡವಕರ್ ಮತ್ತು ಅಮಿತ್ ನಾಯಕ ಕಾರವಾರ ಜಿಲ್ಲೆಯವರು. ನಂತರ ಬಂಕಾಪುರದ ಔಷಧಿ ತೆಗೆದುಕೊಂಡವರು ಆದ ಮಮತಾ ಹೊಸ್ಮನಿ, ಪೂಜಾ ಪೂಜಾರ್, ವಾಣಿ ಬಾಗಲದ, ಖ್ವಾಜಾ ಮುಂಡರಗಿ. ಇನ್ನು ಅನೇಕ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡಿರುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೇಳಲು ಸಾರ್ವಜನಿಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.